ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 341ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾವು ತಮಗೆ ಹೇಳಿದೆ, ರಾವಣ ಸೀತೆಯನ್ನು ಜಬರ್ದಸ್ತಾಗಿ ತನ್ನ ಪುಷ್ಪಕ ವಿಮಾನದಲ್ಲಿ ಕೂಡಿಸಿಕೊಂಡು ಅವಳಿಗೆ ಹಿಂಸೆ ಆಗುವಂಥ ರೀತಿಯಲ್ಲಿ ಅವಳನ್ನು ಗಟ್ಟಿಯಾಗಿ ಹಿಡಿದು ಲಂಕೆಯತ್ತ ಬರ್ತಿರ್ತಾನೆ. ದಾರಿ ಮಧ್ಯದಲ್ಲಿ ಸೀತೆಗೆ 5 ಜನ ವಾನರರು ಶಿಖರದ ಮೇಲೆ ಕೂತದ್ದ ದೃಶ್ಯ ಕಂಡು ರಾಮನಿಗೆ ತಾನು ಅಪಹರಣ ಆದದ್ದ ಸುದ್ದಿ ಮುಟ್ಲಿ ಅಂದ್ಕೊಂಡು ತನ್ನ ಆಭರಣಗಳನ್ನು ಆ ಒಂದು ವಾನರರ ಮಧ್ಯದಲ್ಲಿ ಇಸಿತಾಳ. ಮುಂದೆ ರಾವಣ ಅವಳನ್ನು ತಗೊಂಡು ಲಂಕಾ ಪ್ರವೇಶ ಮಾಡ್ತಾನೆ. ತನ್ನ ಅರಮನೆಗೆ ತೊಗೊಂಡು ಹೋಗ್ತಾನೆ. ಅರಮನೆಗೆ ತೊಗೊಂಡು ಹೋದಾಗ ಅವನಿಗೆ ಭಾಳ ಖುಷಿ ಇರ್ತದೆ. ನನ್ನ ಯೋಜನೆ ಯಶಸ್ವಿ ಆಯಿತು, ಸುಂದರ ಸ್ತ್ರೀಯನ್ನು ನನ್ನ ಮಡದಿಯಾಗಿ ಮಾಡ್ಕೊಳ್ಳಿಕ್ಕೆ ಇಲ್ಲ ಅಪಹರಿಸ್ಕೊಂಡು ಬಂದನು ಒಂದು ಕಡೆ ಇದ್ರೆ. ಆದರೆ ಕವಿ ಹೇಳ್ತಾನೆ ಇನ್ನೊಂದು ಕಡೆಗೆ ಅವನು ತನ್ನದೇ ಆದಂಥ ಸಾವನ್ನು ತೊಗೊಂಡು ಬಂದಿರ್ತಾನೆ, ಅದು ಅವನಿಗೆ ಅರಿವಿರುವುದಿಲ್ಲ. ಮುಂದೆ ಅವನೇನು ಮಾಡ್ತಾನೆ, ಮಾಯಾ ಗವಿಯಲ್ಲಿ ಅವಳನ್ನು ಇರಿಸಿ ಆ ಕಾವಲುಗಾರ ರಾಕ್ಷಸಿನಿಯರಿಗೆ ಹೇಳಿಬಿಡ್ತಾನೆ, ಅವಳು ಏನು ಬೀಳ್ತಾಳೆ ಅದನ್ನು ತಂದು ಕೊಡಿ, ಆದರೆ ಅವಳಿಗೆ ಯಾರೂ ತೊಂದರೆ ಕೊಡಬೇಡಿ, ತೊಂದರೆ ಕೊಟ್ಟದ್ದು ಗೊತ್ತಾಯ್ತಂದ್ರೆ ನಿಮ್ಮ ಬದುಕು ನರಕ ಆಗ್ತಿದೆ ಅಂತ ಹೇಳ್ತಾ ಏನು ಮಾಡ್ತಾನಂದ್ರೆ, ಅವನಿಗೆ ಒಂದು ಭಯ ಇರ್ತಿದೆ. ರಾಮ ನೆಕ್ಕಿ ಬರ್ತಾನಂತ ಅವನು ಭಯ ಇರ್ತದೆ. ಅದಕ್ಕೆ ಒಂದು 8 ಜನ ರಾಕ್ಷಸ ವೀರರನ್ನು ತನ್ನ ಅರಮನೆಗೆ ಔತಣಕ್ಕೆ ಆಹ್ವಾನ ಮಾಡ್ತಾನೆ. ವಿಶೇಷ ಮೀನು ಭಕ್ಷ್ಯವನ್ನು ತಯಾರು ಮಾಡಿರ್ತಾನೆ. ಅವರಿಗೆ ಆ ಔತಣ ಕೂಟದಲ್ಲಿ ಹೇಳ್ತಾನೆ, ನೀವು ತಕ್ಷಣ ಜನಸ್ಥಾನಕ್ಕೆ ಹೋಗಬೇಕು, ಅಲ್ಲಿ ಎಲ್ಲ ನಾಶ ಆಗಿದೆ, ಕರ ಮತ್ತು ದೂಷಣರು ಮರಣ ಹೊಂದಿದ್ದಾರೆ, ಮತ್ತು ರಾಮ ಅದೆಲ್ಲ ನಾಶ ಮಾಡಿದಾನೆ, ಅವನನ್ನು ವೈರಿ ಅದಾನ, ಅದಕ್ಕೆ ನೀವು ಅಲ್ಲಿ ಹೋಗಿ ಅವನನ್ನು ನಾಶ ಮಾಡಬೇಕು, ಅವನನ್ನು ಹತ್ಯೆ ಮಾಡಬೇಕು ಅಂತ ಹೇಳಿ ತಕ್ಷಣ ನಿಮಗೆ ಯಾವುದು ಯೋಗ್ಯ ಅನ್ನಿಸ್ತಿದೆ ಅಂಥ ಅಸ್ತ್ರಗಳನ್ನ ತೊಗೊಂಡು ಹೊರಟ್ರಿ ಅಂತೇಳಿ ರಾವಣ ಹೇಳ್ತಾನೆ. ಮುಂದುವರೆದು, ಸೇಡು ತೀರಿಸಿಕೊಳ್ಳಲು ವೈರಿ ಹೊಂಚ ಹಾಕಬಹುದು, ವೈರಿಯು ಮುಗಿಸುವತನ ನನಗೆ ನಿದ್ರೆ ಬಾರದು. ಅವನು ಹೇಳ್ತಾನೆ, ನಾನಂತೂ ಅವನ ಹೆಂಡತಿನ ಅಪಹರಿಸ್ಕೊಂಡು ಬಂದೇನೆ, ರಾಮನನ್ನು ವೈರಿ, ಮತ್ತು ಅವನು ಸುಮ್ಮನೆ ಕೊಂಡಾಗಿಲ್ಲ, ಅವನು ಏನಾದರೂ ನನ್ನ ಹೊಡಿಬೇಕಂತೇಳಿ ನನ್ನ ಹತ್ಯೆ ಮಾಡಬೇಕಂತೇಳಿ ಹೊಂಚು ಹಾಕ್ತಿರ್ತಾನೆ. ಅದಕ್ಕೆ ನೀವೇನು ಮಾಡಬೇಕಪ್ಪ ಅಂದ್ರೆ, ಹೋಗಿ ಅವ ಹೊಂಚ ಹಾಕೋದನ್ನು ಅಂದ್ಕೊಂಡು ನನಗೆ ನಿದ್ರೆ ಬರೋದಿಲ್ಲ ಅಂತಾನಂದರೆ ಅವ ವೈರಿನ ನೀವು ಸಂಹಾರ ಮಾಡೋ ತನಕ ನನಗೆ ನಿದ್ರೆ ಬರುವುದಿಲ್ಲ. ನೋಡಿರಿ, ರಾವಣನಲ್ಲಿ ರಾಮನ ಭಯ ಇರ್ತದೆ. ಅದಕ್ಕೆ ಹೇಳ್ತಾನೆ, ನಾವು ರಾಮ ನಾಶ ಆಗೋ ತನಕ ನನಗೆ ನಿದ್ರೆ ಬರೋದಿಲ್ಲ, ನೀವು ತಕ್ಷಣ ಅವನ ನಾಶ ಮಾಡಲಿಕ್ಕೆ ಜನಸ್ಥಾನಕ್ಕೆ ಹೋಗಿರಿ ಅಂತ ಹೇಳ್ತಾನೆ. ಬಡವ ಶ್ರೀಮಂತನಾದಂತೆ ನಾ ರಾಮನ ಕೊಂದ ಬಳಿಕ ಕರದೂಷಣ ಆತ್ಮಕ್ಕೆ ಶಾಂತಿ ಸಿಗುವುದು. ಬಡವ ತನ್ನ ಪ್ರಯತ್ನದಿಂದ ಶ್ರೀಮಂತ ಆದಾಗ ಅವನಿಗೆ ಭಾಳ ಸಂತೋಷ ಇರ್ತದೆ. ಬಡವ ಶ್ರೀಮಂತ ಆಗೋದು ಕಠಿಣ ಪರಿಶ್ರಮದಿಂದ. ಇನ್ನು ಬಡವಿದ್ದಾಗ ಅಡ್ಡದಾರಿ ಹಿಡ್ಕೊಂಡು ಆ್ಯಂಟಿ ಸೋಷಿಯಲ್ ಆ್ಯಕ್ಟಿವಿಟೀಸ್ಗಳನ್ನು ಮಾಡಿಕೊಂಡು ಶ್ರೀಮಂತ ಆಗಿದ್ದರೆ ಅದು ಶ್ರೀಮಂತಿಕೆ ಅಲ್ಲ. ಮನುಷ್ಯ, ಸಾದಾ ಮನುಷ್ಯ ಸಂಪತ್ತನ್ನು ಹೊಂದಬೇಕಾಗಿದ್ದರೆ ಅದು ಒಳ್ಳೆಯ ಮಾರ್ಗದಿಂದ, ಕಠಿಣ ಪರಿಶ್ರಮದಿಂದ, ಅವನು ವ್ಯಾಪಾರಿ ಆಗಿರ್ಬೋದು, ಒಬ್ಬ ಕೂಲಿ ಕಾರ್ಮಿಕನಾಗಿರ್ಬೋದು, ಒಬ್ಬ ರೈತನಾಗಿರ್ಬೋದು, ಯಾವುದೇ ಸಣ್ಣ ವ್ಯಾಪಾರಿ ಆಗಿರ್ಬೋದು, ಅವ ಯಾವುದೇ ಕಸಬನ್ನು ಮಾಡಲಿ, ಯಾವುದೇ ಉದ್ಯೋಗದಲ್ಲಿರಲಿ, ಏನೇ ಕೆಲಸ ಮಾಡಲಿ, ಪ್ರಾಮಾಣಿಕತನದಿಂದ ಸಂಪತ್ತನ್ನು, ಆದಾಯವನ್ನು ಕ್ರೋಢೀಕರಣ ಮಾಡಿ ಶ್ರೀಮಂತಿಕೆ ಆಗುವುದು ಭಾಳ ಸಂತೋಷದ ಕೆಲಸ. ಅವನಿಗೆ ಭಾಳ ಸಂತೋಷ ಅನಿಸ್ತದೆ ಮತ್ತು ಅದೊಂದು ಹೆಮ್ಮೆಯ ಕೆಲಸ. ಇನ್ನು ಮತ್ತು ಕೆಲವೊಂದು ಮಾರ್ಗಗಳಿದೆ. ದಿಢೀರನೆ ಆಗಬೇಕಾಗಿತ್ತಂದ್ರೆ ಅವರು ಏನು ಮಾಡ್ತಾರೆ, ಹೆಚ್ಚು ಕಡಿಮೆ ಆ್ಯಂಟಿ ಸೋಷಿಯಲ್ ಆ್ಯಕ್ಟಿವಿಟೀಸನ್ನು ಮಾಡ್ತಿರ್ತಾರೆ. ಆ್ಯಂಟಿ ಸೋಷಿಯಲ್ ಆ್ಯಕ್ಟಿವಿಟೀಸ್ ಅಂದರೆ ಕಳ್ಳತನ ಮಾಡಿಸೋದು, ಸುಳ್ಳು ಹೇಳಿಸೋದು, ದರೋಡೆಗಳನ್ನು ಮಾಡಿಸೋದು, ಮತ್ತು ವೇಶ್ಯಾವಾಟಿಕೆಗಳನ್ನು ನಡೆಸೋದು, ಗುಂಡಾಗಿರಿ ಮಾಡ್ಕೊತ ಹೋಗೋದು, ಯಾರ್ಯಾರ ಸಂಪತ್ತನ್ನು ಜಬರ್ದಸ್ತ್ ತೊಗೊಳ್ಳೋದು, ರೈತ ಬಡವರ ಸಹಾಯಕರಿಂದ ಸಂಪತ್ತನ್ನು ಬರೆಸ್ಕೊಳ್ಳೋದು, ಏನೇನೋ ಒಟ್ಟು ಮಾನವೀಯ ಮೌಲ್ಯಗಳ ವಿರುದ್ಧ ಏನು ಚಟುವಟಿಕೆಗಳದಾವ, ಅನೈತಿಕ ಚಟುವಟಿಕೆಗಳದಾವ, ಅಂಥ ಚಟುವಟಿಕೆಗಳ ಮೂಲಕ ಕೆಲವೊಂದು ಜನ ದಿಢೀರನೆ ಶ್ರೀಮಂತರಾಗಿರ್ತಾರೆ. ಬಟ್ ಆ ಶ್ರೀಮಂತಿಕೆ ಸರಿಯಲ್ಲ, ಅದು ಅವನಿಗೂ ಕಂಟಕ ಮತ್ತು ಸಮಾಜಕ್ಕೂ ಕಂಟಕ. ಅದಕ್ಕಿಲ್ಲಿ ಆ ಉಪಮೆಯನ್ನು ಹೀಗೆ ಹೇಳ್ತಾರೆ ವಾಲ್ಮೀಕಿಯವರು, ಬಡವ ಶ್ರೀಮಂತನಾದಂತೆ ನಾನು ರಾಮನ ಕೊಂದ ಬಳಿಕ ಕರದೂಷಣಾತ್ಮಕ್ಕೆ ಶಾಂತಿ ಸಿಗುವುದು. ನನ್ನ ತಮ್ಮಂದಿರಾದ ಕರದೂಷಣರನ್ನು ರಾಮ ಕೊಂದಾನ,
ನೀವು ಯಾವಾಗ ರಾಮನ ಕೊಂತಿರಲ್ಲ ಆವಾಗ ನನಗೇನು ಅನಿಸ್ತದ ಸಂತೋಷ ಅನ್ನಿಸ್ತಿದೆ. ಆ ಸಂತೋಷ ಹೆಂಗಂದ್ರೆ ಒಬ್ಬ ಬಡವ ಶ್ರೀಮಂತ ಆದಾಗ ಎಷ್ಟು ಸಂತೋಷ ಆಗ್ತದಲ್ಲ ಹಂಗೆ ರಾಮನ ನೀವು ಕೊಂದರೆ ಅಂದರೆ ನನಗೆ ಅಷ್ಟು ಸಂತೋಷ ಆಗ್ತಿದೆ ಅಂಥೇಳಿ ರಾವಣ ಅವ್ರಿಗೆ ಹೇಳ್ತಾನೆ. ನೀವು ಜನಸ್ಥಾನಕ್ಕೆ ಹೋಗಿ ರಾಮನ ಚಟುವಟಿಕೆಗಳ ಮಾಹಿತಿ ನನಗೆ ಒಪ್ಪಿಸಿ. ಜನಸ್ಥಾನಕ್ಕೆ ಹೋಗ್ರಿ, ರಾಮ ಏನು ಮಾಡ್ತಾ ಇದ್ದಾನೆ, ಎಲ್ಲಿ ಅದಾನ, ಅದನ್ನೆಲ್ಲ ಅವನ ಸುಳುವನ್ನು ತಕ್ಕೊಳ್ರಿ, ಮಾಹಿತಿಯನ್ನು ತಕ್ಕೊಂಡು ಆ ಮಾಹಿತಿಯನ್ನು ನನಗೆ ಒಪ್ಪಿಸಿ. ನಿಶಾಚರರೇ, ರಾಮ ಶೂರನು, ಎಚ್ಚರಿಕೆಯಿಂದ ಹೋಗಿ. ಅದು ಒಂದು ಎಚ್ಚರಿಕೆ ಕೊಡ್ದ. ರಾಮ ಸಾಮಾನ್ಯ ಮನುಷ್ಯ ಅಲ್ಲ, ಮಹಾಪರಾಕ್ರಮಿ ಅದನ್ನು. 14,000 ರಾಕ್ಷಸ ಸೈನ್ಯವನ್ನು ಸಂಹಾರ ಮಾಡಿದಾನೆ. ಮಹಾಪರಾಕ್ರಮಿಯಾದಂಥ ದೂಷಣ, ತ್ರಿಶಿರ ಮತ್ತು ಖರನನ್ನು ಸಂಹಾರ ಮಾಡಿದಾನೆ. ಅದಕ್ಕೆ ಅವನನ್ನು ಸಾಮಾನ್ಯ ಅಂತ ತಿಳ್ಕೊಳ್ಬೇಡ್ರಿ. ನಿಶಾಚರರಂದರೆ ರಾಕ್ಷಸರು, ರಾತ್ರಿ ಅಲ್ದಾಡೋ ಮಂದಿದಲ್ಲ. ಅದಕ್ಕೆ ನೀವು ಅಲ್ಲಿ ಹೋದರೂ ಕೂಡ ರಾಮನ ಬಗ್ಗೆ ತಿಳ್ಕೊಳಕ್ಕೆ ನೀವೇನು ಪ್ರಯತ್ನ ಮಾಡ್ತೀರಿ, ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾನೆ. ಎಚ್ಚರಿಕೆಯಿಂದ ರಾಮನ ವಧೆ ಪ್ರಯತ್ನ ಮಾಡಿರಿ. ಅಷ್ಟೇ ಎಚ್ಚರಿಕೆಯಿಂದ, ನೀವು ಎಚ್ಚರಿಕೆಯಿಂದನೂ ಇರಬೇಕು. ಅಷ್ಟೇ ಎಚ್ಚರಿಕೆಯಿಂದ ರಾಮ ಎಲ್ಲಿ ಸಿಕ್ಕಂದ್ರೆ ನೀವು ಯಾವುದೇ ಒಂದು ಕೂತಂತ್ರದ ಬೈ ಎನಿ ಮೀನ್ಸ್ ರಾಮನನ್ನು ನೀವು ವಧೆ ಮಾಡಬೇಕಂತ ಹೇಳ್ತಾನೆ. ಜನಸ್ಥಾನದ ಎಲ್ಲ ಯುದ್ಧಗಳಲ್ಲಿ ನಿಮ್ಮನ್ನು ಮುಂಚೂಣಿಯಲ್ಲಿ ನಿಲ್ಲಿಸಿರುವೆ, ನೀವು ಸಾಹಸವೀರರು. ಈಗ ಜನಸ್ಥಾನವನ್ನು ಮರಳಿ ಪಡಿಬೇಕಾಗಿದೆ ನನಗೆ ರಾಮನ ಜೊತೆ ಯುದ್ಧ ಮಾಡಿ. ಅದಕ್ಕೆ ಆ ಯುದ್ಧದಲ್ಲಿ, ಜನಸ್ಥಾನ ಮರಳಿ ಪಡೆಯುವ ಯುದ್ಧದಲ್ಲಿ ಮುಂಚೂಣಿಯಲ್ಲಿ ನಿಮ್ಮನ್ನು ಇಟ್ಟಿದ್ದೇನೆ, ನಾನು ನಿಮ್ಮ ನೇತೃತ್ವವನ್ನು ಕೊಟ್ಟಿದ್ದೇನೆ. ನೀವು 8 ಜನ ಸಾಹಸಿ ವೀರರು ಹೋಗಿ ಅವರನ್ನು ಹೊಡೆದು ಆ ಜನಸ್ಥಾನವನ್ನು ಪುನಃ ನಮಗೆ ಪಡೀಬೇಕು ಅಂತ ರಾವಣ ಆ 8 ಜನ ರಾಕ್ಷಸ ವೀರರಿಗೆ ಆದೇಶ ಮಾಡ್ತಾನೆ, ಹೇಳ್ತಾನೆ. 8 ರಾಕ್ಷಸ ವೀರರು ಖಡ್ಗ ಹಿಡಿದು ಜನಸ್ಥಾನದತ್ತ ಸಾಗಿದರು. ಅವರು ಸಬಲವಾದಂದ್ರೆ ಅವ್ರು ಖಡ್ಗ ತಿರುಸೋದ್ರಾಗ, ಖಡ್ಗ ಯುದ್ಧದಲ್ಲಿ ಪ್ರವೀಣರಿರ್ತಾರೆ. ಅವರು ಖಡ್ಗವನ್ನು ಆಯ್ಕೆ ಮಾಡಿಕೊಂಡು ತಕ್ಷಣ ಅಲ್ಲಿಂದ ಅವರು ಜನಸ್ಥಾನದತ್ತ ಸಾಕ್ತಾರೆ. ಎಚ್ಚರದೇ ಅಗೋಚರವಾಗಿ ಕಾರ್ಯಗತಕ್ಕಾಗಿ ರಾವಣ ಆಜ್ಞೆ ಮಾಡ್ತಾನೆ. ಮತ್ತೊಂದು ಹೇಳ್ತಾನೆ, ನೀವು ಅಗೋಚರವಾಗಿರಬೇಕು, ಅದೃಶ್ಯವಾಗಿ ಹೋಗಬೇಕು. ಅವ್ರು ಸುತ್ತಮುತ್ತ ಇರಬೇಕನ್ನೋ ಅದೃಶ್ಯವಾಗಿರಬೇಕು. ಅವನು ಕಾಣಿಸ್ಕೊಳ್ದ ಹಂಗೆ ನೀವು ಎಚ್ಚರದಿಂದ ಜನಸ್ಥಾನಕ್ಕೆ ಹೋಗಿರಿ ಅಂಥೇಳಿ ಪುನಃ ರಾವಣ ಅವ್ರಿಗೆ ಆಜ್ಞೆ ಮಾಡ್ತಾನೆ. ಮೋಹದ ಮದದಲ್ಲಿ ರಾವಣ ಬಂದ ಸೀತೆ ಬಳಿ. ಅವನ ತಲೆಯಾಗ ಒಂದು ಕಾಡಾಗದಿತ್ತ, ಸೀತೆಯ ಸೌಂದರ್ಯ ಅಮಲ ಇರಿರ್ತದೆ, ಅವನಿಗೆ ನಶೆ ಇರಿರ್ತದೆ. ಅದಕ್ಕೆ ಅಲ್ಲಿ ರಾಮ ಬರ್ದಂಗೆ ಒಂದು ವ್ಯವಸ್ಥೆ ಮಾಡಿ ರಾಮನ ಅಲ್ಲೇ ಈ ಕಡೆ ಬರದಂತೆ ಅವನ ಹತ್ಯೆ ಮಾಡ್ಸೋಕೆ 8 ಮಂದಿನ ಕಳಿಸ್ತಾನೆ. ತಾನು ಮತ್ತು ಇಲ್ಲಂದ್ರೆ ಅವಂಗೆ ಭಯ ಇರ್ತದೆ, ರಾಮನ ಭಯ ಇರ್ತದೆ, ರಾಮ ಪೂವ್ಯ ಇರ್ತದೆ, ಅವನಿಗೆ ರಾಮನ ಭಯ ಇರ್ತದೆ, ನಿದ್ರೆನೂ ಬರೋಂಗಿಲ್ಲ ಮತ್ತು ಯಾವುದೂ ಆಗಲಿಕ್ಕಿಲ್ಲ ಅಂಥೇಳಿ ಸಮಾಧಾನದಿಂದ 8 ಮಂದಿನ ಕಳಿಸಿ ಇಲ್ಲಿ ಅವನ ತಲೆಯಾಗಿ ಬಂದು ಬಿಡ್ತಿದ್ದ, ಸೀತೆ ಹತ್ತು ನಾನು ಹೋಗಬೇಕು ಅಂಥೇಳಿ ಸೀತೆ ಬಳಿ ಬರ್ತಾನೆ. ರಾಮನ ಸಂಹರಿಸುವ ಮಾತುಗಳಾಡಿ ಭ್ರಮಿತನಾದ. ಅವಳು ಮುಂದೂ ಹೇಳಿಬಿಟ್ಟ, ನಿನ್ನ ಗಂಡನ ಹತ್ಯೆ ಮಾಡೋಕ್ಕೆ, ನಿನ್ನ ಗಂಡ ಮತ್ತು ಲಕ್ಷ್ಮಣ ಹತ್ಯೆ ಮಾಡೋಕ್ಕೆ 8 ಜನ ಮಹಾಪರಾಕ್ರಮಿ ರಾಕ್ಷಸ ವೀರರನ್ನು ಕಳಿಸೇನೆ. ಅದಕ್ಕೆ ರಾಮನ ನೀನು ಮರೆತು ಬಿಡು ಅಂಥೇಳಿ ಅವಳಿಗೆ ಈ ಮಾತುಗಳನ್ನು, ಸಮಾಧಾನದ ಮಾತುಗಳನ್ನು ಹೇಳಲಿಕ್ಕೆ ರಾಮನ ಹೋಗ್ತಾನೆ. ರಾಮನ ಹತ್ಯೆಗೆ ರಾಕ್ಷಸರು ಕಳಿಸಿ ಮನದಲ್ಲಿ ಆನಂದಿಸಿದ ರಾವಣ. ಇನ್ನೇನು ಇವರು 8 ಜನ ಅದಾರ, ಪವರ್ಫುಲ್ ಅದಾರ, ಇವರು ಹೋಗಿ ರಾಮನ ಹತ್ಯೆ ಮಾಡ್ತಾರೆ ಅಂಥೇಳಿ ಅವ ಅಗದಿ ನಿರ್ಭಯವಾಗಿರ್ತಾನೆ, ನಿರ್ಭಯವಾಗಿ ಉಳಿತಾನೆ. ಪದೇ ಪದೇ ಸೀತೆಯತ್ತ ಕಾಮದ ಬಾಣ ಬಿಡುತ್ತಾ ಕಾಮಮೋಹ ತನ್ನಲ್ಲಿ ಹೆಚ್ಚಿಸಿಕೊಂಡ ರಾವಣ. ಇವು ನೋಡಿರಿ, ವಿಕೃತ ಕಾಮಿಗಳಂತ ಕರಿತೀವಿ, ವಿಕೃತ ಮನುಷ್ಯನವರು. ಅವಳನ್ನು ಒಂದೇ ಸವಣಿ ದುರ್ಗುಟ್ಟು ನೋಡ್ತಿರ್ತಾನೆ. ಅಂದರೆ ಕಾಮದ ಅಮಲಿನಲ್ಲಿ ನೋಟದ ಚೇಂಜ್ ಇರ್ತಿದೆ. ಯಾವುದೇ ಹೆಣ್ಣನ್ನು ಸಾದಾ ನೋಡೋದು ಬೇರೆ ಆಗ್ತಿದೆ, ಆದರೆ ಆ ಕಾಮದ ದೃಷ್ಟಿಯಿಂದ ನೋಡೋದು ಬೇರೆ ಆಗ್ತಿದೆ. ನೀವು ಸೀತೆಯನ್ನು ಪದೇ ಪದೇ ಕಾಮದ ದೃಷ್ಟಿಯಿಂದ ನೋಡ್ತಿರ್ತಾನೆ. ಆ ನೋಟದಿಂದ ಏನಾಗ್ತಿರ್ತದೆ ಅಂದರೆ ಅವನಲ್ಲೇ ಮತ್ತಷ್ಟು ಕಾಮದ ಮದ ಅಮಲ ಹೆಚ್ಚಾಗ್ತಾನೆ ಹೊಂಟಿರ್ತದೆ. ರಾವಣನ ವೇಶ್ಯ ಪ್ರವೃತ್ತಿ ಕಂಡು ಹಿಂಸೆಗೊಂಡ ಸೀತೆ ದುಃಖ ತೋಡಿಕೊಳ್ಳಲು ರಾಕ್ಷಸನಿಯರ ಮಧ್ಯೆ. ಇಲ್ಲಿ ನೋಡಿ ಕವಿ ಯಾವ ರೀತಿಯಾಗಿ ಇಲ್ಲಿ ಮತ್ತು ಅಲಂಕಾರವನ್ನು ಬಳಸ್ತಾನೆ ನೋಡಿ. ರಾವಣನ ವೇಶ್ಯ ಪ್ರವೃತ್ತಿ, ವೇಶ್ಯರು ಏನು ಮಾಡ್ತಿರ್ತಾರೆ, ಬಹಳ ಕಾಮಕ ನೋಟವನ್ನು ಬೀರ್ತಿರ್ತಾರೆ. ಗಿರಾಕಿಗಳನ್ನು ಹಿಡ್ಕೊಳ್ಳೋ ಸಲುವಾಗಿ ಅವರು ನೋಟ ಏನಿರ್ತದಲ್ಲ ಬಹಳ
ಕಾಮುಕ ನೋಟ ಇರ್ತಿದೆ, ಆಕರ್ಷಣೀಯ ನೋಟ ಇರ್ತಿದೆ. ನೋಡಿ, ಈ ವೇಶ್ಯರ ನೋಟವನ್ನು, ಪ್ರವೃತ್ತಿ ನೋಟವನ್ನು ಅವಳು ರಾವಣನಿಗೆ ಹೋಲಿಸ್ತಾಳೆ. ರಾವಣನಲ್ಲಿಯೂ ಕೂಡ ಆ ವೇಶ್ಯ ಪ್ರವೃತ್ತಿ ನೋಟ ಇತ್ತು ಅಂತ ಸೀತೆ ಹೇಳ್ತಾಳೆ. ಅದನ್ನು ಕಂಡು ಅಂದ್ರೆ ಬಹಳ ಕಾಮುಕನಾಗಿ ಆಕೆ ನೋಡ್ತಿರ್ತಾನೆ, ಕಾಮ ಉತ್ತೇಜಕನಾಗಿ ಆಕೆ ನೋಡ್ತಿರ್ತಾಳೆ. ಅದಕ್ಕೆ ಅವಳು ಅದರಿಂದ ಏನಾಗ್ತಾಳೆ, ಹಿಂಸೆಗೆ ಒಳಗಾಗ್ತಾಳೆ. ದುಃಖ ತೋಡಿಕೊಂಡಳು. ಇನ್ನು ದುಃಖ ತೋಡಿಕೊಳ್ಳೋಕೆ ಯಾರು ಬಂದು ದುಃಖ ತೋಡಿಕೊಳ್ಬೇಕು? ಅವಳು ಅಲ್ಲಿ ಇದ್ದವರೇ ಎಡಕ್ಕೆ ಬಲ್ಗೆ ಕಾವಲುಗಾರದಂಥ ರಾಕ್ಷಸನಿಯರೇ ಇದ್ರಲ್ಲಿ. ಈ ರಾಕ್ಷಸಿಯರೇನೇ ಇದ್ರಲ್ಲ, ರಾಕ್ಷಸಿಯರೇನಿದ್ರಲ್ಲ, ಅವರ ಮಧ್ಯದಲ್ಲಿನೇ ತನ್ನ ದುಃಖವನ್ನು ತೋಡಿಕೊಳ್ತಾಳೆ. ರಾವಣನ ಅರಮನೆ, ರಾಕ್ಷಸೇನಿಯರ ಮಧ್ಯೆ ಕಂದಳು ಸೀತೆ ಕಣ್ಣೀರು ಸುರಿಸುವ ಪೀಡಿತ ದುಃಖ ಮುಖದಲ್ಲಿ ಇತ್ತು. ಒಂದು ಕಡೆಗೆ ರಾವಣನ ನೋಟ ಅವಳನ್ನು ಚುಸ್ತಾ ಇತ್ತು, ಇನ್ನೊಂದು ಕಡೆಗೆ ಈ ಕಾವಲ ರಾಕ್ಷಸನಿಯರಿರ್ತಾರೆ. ಇವರ ಮಧ್ಯೆ ಅವಳು ಬಹಳಷ್ಟು ನೊಂದುಕೊಂಡು ಇರ್ತಾಳೆ. ಅವಳು ಯಾವ ರೀತಿ ನೊಂದ್ಕೊಂಡಳು ಅನ್ನೋದನ್ನು, ಅವಳ ಅಸಹಾಯಕತೆಯನ್ನು ವಾಲ್ಮೀಕಿಯವರು ಪುನಃ ಅಲಂಕಾರದ ಮೂಲಕ ಹೀಗೆ ಹೇಳ್ತಾರೆ. ಬಿರುಗಾಳಿಗೆ ಸಿಕ್ಕ ನದಿ ಮಧ್ಯೆ ದೋಣಿಯಂತೆ. ದೋಣಿ ಒಂದು ದಡದಿಂದ ಇನ್ನೊಂದು ದಡಕ್ಕೆ ನಡೆದು ಆಟೋ ಕಾಲಕ್ಕೆ ನದಿ ಮಧ್ಯದಲ್ಲಿದ್ದಾಗ ಬಿರುಗಾಳಿ ಬಂತಂದ್ರೆ ದೋಣಿ ಪರಿಸ್ಥಿತಿ ಹೇಗಾಗ್ತಿದೆ, ಆ ಪರಿಸ್ಥಿತಿ ಸೀತೆಯದಾಗಿರ್ತದೆ. ತೋಳ ಅಟ್ಟಿಸಿಕೊಂಡು ಬಂದ ಜಿಂಕೆಯಂತೆ. ಜಿಂಕೆ ಸಿಕ್ಕಾಗ ಅದನ್ನು ತೋಳ ಅಟ್ಟಿಸಿಕೊಂಡು ಬರ್ತಿದ್ದಲ್ಲ, ಅಟ್ಟಿಸಿಕೊಂಡು ಬಂದಂಥ ಜಿಂಕೆಯಂತೆ ಅಂದರೆ ಹೆದರ್ಕೊಳ್ಳೋದಾಗ ಪ್ರಾಣ ಹೋಗ್ತಿದ್ದಂತ ಹೆದರ್ತಾಳಾಗೆ, ಅಂತಹ ಆ ಜಿಂಕೆಯಂತೆ ಅವಳು ಕಾಣ್ತಾಳೆ. ರಾಕ್ಷಸನ ಪೀಡನೆಯಿಂದ ಸೀತೆಗೆ ಅಧೋಗತಿ ಒದಗಿದ್ದು. ಇವನ್ನ ಒಂದು ಕಾಟ ನೋಡಬೇಕಾಗಿದ್ರೆ ಅವಳಿಗೆ ಅಧೋಗತಿನ ಅಧೋಗತಿ ಒದಗಿದ್ದು. ತನ್ನ ಅರಮನೆ ಪದೇ ಪದೇ ತೋರಿಸಿದ ಸೀತೆಗೆ ರಾವಣ. ಇಲ್ಲಿ ನೋಡಿ, ಗಂಡಸನೊಂದು ತಂತ್ರ. ಹೆಂಗರೆ ಮಾಡಿ ಏನು ಮಾಡಬೇಕು, ಪ್ರಭಾವ ಬೀರಬೇಕಲ್ಲ, ಅವಳನ್ನು ಮನಸ್ಸೊಲಿಸ್ಬೇಕಲ್ಲ, ಅವಳನ್ನು ಈ ಗಂಡನ ಒಂದು ಜಪದಲ್ಲಿ ಏನಿರ್ತಾಳೆ ಅಂದರೆ ಮರೆಸಬೇಕಾಗಿರ್ತದೆ. ಅದಕ್ಕೆ ಮತ್ತೊಂದು ನಾಟಕ ಶುರು ಮಾಡ್ತಾನೆ. ಅವಳನ್ನು ಕರ್ಕೊಂಡು ತನ್ನ ಅರಮನೆಯನ್ನು ನೋಡು, ನನ್ನ ಅರಮನೆ ಆಗಿದೆ, ಎಷ್ಟು ಭವ್ಯವಾಗಿದೆ, ಎಷ್ಟು ಗಗನಚುಂಬಿ ಕಟ್ಟಡವಾಗಿದೆ, ಇಲ್ಲಿ ಏನೇನು ಸೌಂದರ್ಯ ಸೌಲಭ್ಯಗಳು ಸೌಕರ್ಯಗಳಿದಾವ, ಇದನ್ನೆಲ್ಲ ಅವ ಸೀತೆಗೆ ತೋರಿಸ್ಲಿಕ್ಕೆ ಶುರು ಮಾಡ್ತಾನೆ. ಸಾವಿರಾರು ಅಲಂಕೃತ ಸ್ತ್ರೀಯರಿಂದ ತುಂಬಿತ್ತು ರಾವಣನ ಅರಮನೆ. ತೊಗೊಂಡಾಕಿನ ಅರಮನೆ ತೋರ್ಸಕ್ಕೆ ಹೊಂಟ. ನೋಡ್ಬಾ ನೀನು ಅಂದರೆ ಹೆಣ್ಣೇನು ಮಾಡ್ತಿದೆ, ಹೆಣ್ಣಿನೊಂದು ವೀಕ್ನೆಸ್ ಇರ್ತಿದೆ. ಇದು ಆಗಿಂದನೂ ಇದೆ, ಆದರೆ ಎಲ್ಲರಲ್ಲಿ ಇರೋದಿಲ್ಲ. ಕೆಲವೊಂದು ಹೆಣ್ಣಿನಲ್ಲಿ ವೀಕ್ನೆಸ್ಗಳು ಬರ್ತಿರ್ತಾವೆ, ಅನಿವಾರ್ಯ ಇರ್ತಾವೆ. ಅದು ಬಯಾಲಜಿಕಲ್ ಇದು ಇರ್ತಿದೆ. ಅದನ್ನೇ ಕೆಲವೊಂದು ಜನ ಅಸ್ತ್ರವನ್ನಾಗಿ ಬಳಸ್ತಿರ್ತಾರೆ. ಇಲ್ಲಿ ಹೆಣ್ಮಕ್ಕಳಿಗೆ ಆಭರಣ, ಸೌಂದರ್ಯ, ಸೌಕರ್ಯ ಇದ್ದು ಅಂದ್ರೆ ಬೇಗ ಮನಸ್ಸನ್ನು ಬದಲಾಯಿಸಿಕೊಳ್ತಾರೆ. ಸೀತೆ ಮನಸ್ಸನ್ನು ಬದಲಾಯಿಸುವ ಸಲುವಾಗಿ ತನ್ನ ಅರಮನೆ ಒಳಗೆ ಕರ್ಕೊಂಡು ಹೋಗ್ತಾನೆ. ಸಾವಿರಾರು ಜನ ಸೇವಿಕೆಯರು ಇರ್ತಾರೆ. ಎಲ್ಲಿ ನೋಡ್ತಿ ಏನು ಬೇಕಾದಿಲ್ಲ ಸೌಲಭ್ಯಗಳಿರ್ತದೆ. ಅಂದರೆ ಆ ಒಂದು ಸೌಲಭ್ಯಗಳನ್ನು ನೋಡಿ ತನ್ನ ಬಯಕೆಗಳೆಲ್ಲ ಇಲ್ಲಿ ಈಡೇರ್ತಾವ ಅಂದ್ಕೊಂಡು ಹೆಣ್ಣು ತಕ್ಷಣ ತನ್ನ ಮನಸ್ಸನ್ನು ಬದಲಾಯಿಸ್ಕೊಳ್ಬೇಕಂತ ಇರ್ತದೆ. ಭಾಳಷ್ಟು ಹೆಣ್ಣು ಇದನ್ನೇ ಮಾಡ್ತಾವೆ. ಮದುವೆ ಆಗಿರ್ತದೆ, ಯಾವ ಇನ್ನೊಬ್ಬನ ಜೊತೆಗೆ ಅವನ ಐಶ್ವರ್ಯವನ್ನು ನೋಡ್ಕೋತಾರೆ, ಅವನಲ್ಲಿರುವಂಥ ಶ್ರೀಮಂತಿಕೆಯನ್ನು ನೋಡಿಕೊಂಡು ಇದ್ದ ಗಂಡನ ಬಿಟ್ಟು ಅವ್ನು ಬೆನ್ನತ್ತ. ಇಂಥ ಭಾಳಷ್ಟು ನಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಯ್ತು, ಕಾದಂಬರಿಗಳಲ್ಲಿ ಆಯ್ತು, ಘಟನೆಗಳಲ್ಲಾಯಿತು, ನಿತ್ಯ ನಾವು ನೋಡ್ತಾ ಇರ್ತೇವೆ. ಈ ನ್ಯೂಸ್ನಾಗೂ ಬರ್ತಿರ್ತಾವೆ. ನಿನ್ನೆ ತನಕ ಒಬ್ಬ ಮಕ್ಕಳು ಇರ್ತಾರೆ, ಅವ್ರಿಗೆ ಮಕ್ಕಳ ಗಂಡನ ಬಿಟ್ಟುಕೊಂಡು ಇನ್ನೊಬ್ಬನ ಜೊತೆಗೆ ಹೋಗಿಬಿಡ್ತಾರೆ. ಯಾಕಂದರೆ ಅವರಲ್ಲಿ ತಲೆಯಾಗ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ, ದುಡ್ಡು ಎಷ್ಟಿದೆ, ಅವನಲ್ಲಿ ಏನು ಸೌಲಭ್ಯಗಳದ. ಇತ್ತೀಚೆಗೆ ಭಾಳಷ್ಟು ಹೆಣ್ಣು ಮಕ್ಕಳದ ಒಂದು ವೀಕ್ನೆಸ್ ಏನಾಗ್ತಾಯಿದೆ ಅಂದರೆ ಅವರು ತೋರಿಕೆಯ ಐಶ್ವರ್ಯದತ್ತ ಮನಸ್ಸನ್ನು ಹರಿಸ್ತಾ ಇದ್ದಾರೆ, ಒಲವನ್ನು ತೋರಿಸ್ತಾ ಇದ್ದಾರೆ. ಇದರಿಂದಾಗಿ ಅವರ ಸಾಮಾಜಿಕ ಜೀವನ ಸುಭದ್ರವಾಗಿ ಉಳಿಯೋದಿಲ್ಲ. ಇವತ್ತು ಒಬ್ಬ ಕಾಣ್ತಾನೆ, ನೆಕ್ಸ್ಟ್ ಡೇ ಅವನಕ್ಕಿಂತ ಚಲೋ ಇದ್ದ ಮತ್ತೊಬ್ಬ ಅಂದ್ರೆ ಹಂಗೆ ಅವ್ರು ಏನು ಮಾಡ್ತಾರೆ, ಬದಲಿಸ್ಕೊಂಡು ಹೋಗ್ತಾ ಹೋಗೋದ್ರಿಂದ ಅದು ಯೌವನ ಇರೋ ತನಕ ಅಷ್ಟೇ. ಆನಂತರ ತೊಂದರೆಗಳು ಬರ್ತಾವೆ. ಅದಕ್ಕೆ ಈ ಸ್ಥಿತಿಯನ್ನು, ಹೆಣ್ಣಿನ ಮನಸ್ಥಿತಿಯನ್ನು ರಾವಣ ಬಲ್ಲಿರ್ತಾನೆ, ಗೊತ್ತಿರ್ತಿದೆ ಅವನಿಗೆ. ಅದಕ್ಕೆ ಅವನೇನು ಮಾಡ್ತಾನೆ, ಸೀತೆ ಮನಸ್ಸನ್ನು ಪರಿವರ್ತನೆ ಮಾಡುವುದಕ್ಕಾಗಿ ತನ್ನ ಅರಮನೆಯಲ್ಲಿರುವಂಥ ಸೌಲಭ್ಯಗಳನ್ನು, ನೋಟವನ್ನು ತೋರಿಸ್ಲಿಕ್ಕೆ ತೊಗೊಂಡು ಹೋಗ್ತಾನೆ. ಮುಂದೆ ಇದೇ ರೀತಿಯಾಗಿ ಮತ್ತು ಅರಮನೆಯಲ್ಲಿ ಏನೇನು ತೋರಿಸ್ತಾನೆ, ಅವಳು ಏನೇನು ಹೇಳ್ತಾಳೆ, ಅವಳು ಯಾವ ಪ್ರಕಾರ ಪ್ರತಿಕ್ರಿಯೆ ಮಾಡ್ತಾಳೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.